ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯದ ಮೂಲಕ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬಂದಿದ್ದೀರಾ? ಏನೋ ಒಂದು ನಿರೀಕ್ಷೆ ಇದ್ದೇ ಇರ್ತದೆ ಅಲ್ವಾ? ಹೌದು ಪ್ರಿಯ ದೇವಜನರೇ, ಕಳೆದ ರಾತ್ರಿ ನಾವು ದಿನವನ್ನು ಮುಗಿಸುವಾಗ ಅನೇಕ ಚಿಂತೆ, ಯೋಚನೆ, ಕಣ್ಣೀರು, ಒತ್ತಡದಲ್ಲಿ ನಾವು ಮುಗಿಸಿರ್ತೀವಿ. ಅಯ್ಯೋ ಏನಪ್ಪ ನನ್ನ ಜೀವಿತ ಅನ್ನುವ ಯೋಚನೆಗಳಲ್ಲಿ ನಾವು ರಾತ್ರಿ ಮಲಗಿರ್ತೀವಿ. ಆದರೆ ಮುಂಜಾನೆಯಲ್ಲಿ ಬರುವಾಗ ನಾವು ದೇವರ ಸಾನ್ನಿಧ್ಯದಲ್ಲಿ ಬಂದು ಹೀಗೆ ಪ್ರಾರ್ಥಿಸಬೇಕು. ಏನಂದರೆ, ನಮ್ಮ ಇಕ್ಕಟ್ಟುಗಳು ಬಿಟ್ಟು ಹೋಗಬೇಕು, ನಮ್ಮ ಒತ್ತಡಗಳು ನೀಗಬೇಕು, ನಮ್ಮ ಸಂಕಟಗಳು ತೀರಬೇಕು. ಅಂದರೆ ನಮಗೆ ಆತನ ಕೃಪೆ ಅವಶ್ಯವಾಗಿದೆ. ಯಾಕೆಂದರೆ ಕೀರ್ತನೆಗಾರನು ಕೂಡ ಇಂತಹದೇ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನಂದರೆ, ಕೀರ್ತನೆ 44ನೇ ಅಧ್ಯಾಯದ 26ನೇ ವಚನದಲ್ಲಿ, ಎದ್ದು ಬಂದು ಸಹಾಯ ಮಾಡು, ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ವಿಮೋಚಿಸು. ಪ್ರಿಯ ದೇವಜನರೇ, ಕೀರ್ತನೆಗಾರನು ಇಲ್ಲಿ ಒಂದು ವಿಮೋಚನೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಒಂದು ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಒಂದು ಸ್ವತಂತ್ರತೆಗಾಗಿ, ಅಂದರೆ ಎಲ್ಲ ಒತ್ತಡಗಳಿಂದ ನಮ್ಮನ್ನು ಬಿಡಿಸು ಅನ್ನುವುದಕ್ಕಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಹೇಗೆ ಗೊತ್ತಾ? ಎದ್ದು ಬಂದು ಸಹಾಯ ಮಾಡು. ಪ್ರಿಯ ದೇವಜನರೇ, ದೇವರನ್ನು ನಾವು ಕೂಗುವುದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು, ಸಂಕಟಗಳು ಬರುವಾಗ ನಮಗಾಗುತ್ತಿರುವಂಥ ಪರಿಸ್ಥಿತಿಯನ್ನು ನೋಡೇ ನಾವು ಮತ್ತೆ ಗೋಳಾಡ್ತೀವಿ ಹೊರತು ದೇವರೇ ಕಾರ್ಯದಿಂದ ನನ್ನನ್ನು ಬಿಡಿಸು ಅಂತ ನಾವು ಕೂಗುವುದಿಲ್ಲ. ನಾವು ನಮ್ಮ ಶಬ್ದವನ್ನ ದೇವರೇ ಸಹಾಯ ಮಾಡು ಅಂತ ಕೂಗುವುದಕ್ಕೆ ಉಪಯೋಗಿಸುವುದಿಲ್ಲ. ಅದಕ್ಕಾಗಿ ಕೀರ್ತನೆಗಾರನು ಹೀಗೆ ಮಾಡ್ತಾ ಇದ್ದಾರೆ. ಏನಂದರೆ, ಎದ್ದು ಬಂದು ಸಹಾಯ ಮಾಡು. ನಾವು ದೇವರನ್ನ ಒಮ್ಮನಸ್ಸಿನಿಂದ, ದೃಢತೆಯಿಂದ, ಆಳವಾದ ಪ್ರಾರ್ಥನೆಯ ಶಬ್ದದಲ್ಲಿ ನಾವು ಕೂಗಿ ಹೇಳಬೇಕು. ದೇವರೇ ಎದ್ದು ಬಂದು ಸಹಾಯ ಮಾಡು, ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ವಿಮೋಚಿಸು ಅಂತ ಪ್ರಾರ್ಥಿಸಬೇಕು. ಯಾಕೆಂದರೆ ನಾವು ನಮ್ಮ ಜೀವಿತದಲ್ಲಿ ದೇವರೇ ಬಂದು ನನಗೆ ಸಹಾಯ ಮಾಡು, ನಾನು ನಿನಗೆ ಅಂಥ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೇನಲ್ಲ, ನಾನು ಅಂಥ ಒಳ್ಳೆ ಕ್ರಿಯೆಗಳನ್ನು ತೋರಿಸಿದ್ದೇನಲ್ಲ ಅಂತ ಹೇಳಿ ಕೇಳುವುದಕ್ಕೆ ನಮ್ಮಲ್ಲಿ ಯಾವ ಒಳ್ಳೆ ಕ್ರಿಯೆಗಳು ಇಲ್ಲ ಪ್ರಿಯ ದೇವಜನರೇ. ಹಾಗಾಗಿ ದೇವರು ಒಂದು ವೇಳೆ ಏನಾದರೂ ರಕ್ಷಿಸಬೇಕು, ದೇವರು ಒಂದು ವೇಳೆ ನಮ್ಮ ಮೇಲೆ ಏನಾದರೂ ಕರುಣೆ ತೋರಿಸಬೇಕು ಅಂದರೆ ಅದು ಆತನ ಕೃಪೆಯಿಂದಲೇ ಹೊರತು ನಮ್ಮ ಯಾವ ಒಳ್ಳೆ ಕ್ರಿಯೆಗಳಿಂದ ಅಲ್ಲ. ನಮ್ಮ ಇಕ್ಕಟ್ಟುಗಳು, ನಮ್ಮ ಪರಿಸ್ಥಿತಿಗಳು ಬದಲಾಗಬೇಕು ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದೇನು ಗೊತ್ತಾ? ಆತನ ಕೃಪೆ. ದೇವರೇ, ಈ ಪರಿಸ್ಥಿತಿಗಳು ಬದಲಾಗಬೇಕು, ನಿನ್ನ ಕೃಪೆಯ ನಿಮಿತ್ತ ನನಗೆ ಬಂದು ವಿಮೋಚಿಸು ಅಂತ ಪ್ರಾರ್ಥಿಸ್ರಿ. ನಮ್ಮ ಜೀವಿತದಲ್ಲಿ ನಮ್ಮ ಇಕ್ಕಟ್ಟುಗಳು ಎಲ್ಲವೂ ಬಿಟ್ಟು ಹೋಗಬೇಕು, ನಮ್ಮ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ ನಾವು ಕೂಗಬೇಕಾಗಿರುವುದು ಆ ಯೇಸುವನ್ನು ನೋಡಿ. ಯಾಕೆಂದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಗಮನಿಸ್ತೇವೆ, ಅನೇಕರು ತಮ್ಮ ಜೀವಿತದಲ್ಲಿ ಎಷ್ಟೋ ವರ್ಷಗಳಿಂದ ಅವರು ಬಾಧಿಸಲ್ಪಡುತ್ತಿದ್ದಂಥ ಒಂದು ರೋಗವಾಗಿರ್ಬೋದು, ಸಾಲವಾಗಿರ್ಬೋದು, ಒಂದು ದೆವ್ವದ ಕಾಟ, ಇದೇನೇ ವಿಚಾರಗಳಾಗಿದ್ರು ಕೂಡ ಅವರು ಯೇಸುವನ್ನು ಕೂಗಿದ್ರು. ಈ ಮುಂಜಾನೆಯಲ್ಲಿ ಇವತ್ತು ನೀವು ಕೂಡ ಯೇಸುವನ್ನು ಕೂಗಿ ಹೀಗೆ ಹೇಳ್ರೆ, ಅಪ್ಪ ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ವಿಮೋಚಿಸು. ಆ ಕೃಪೆ ಬರುವುದಾದರೆ ನಮಗೊಂದು ಬಿಡುಗಡೆ ಸಿಗ್ತದೆ. ಪ್ರಿಯ ದೇವಜನರೇ, ಆ ಕೃಪೆ ಬರುವುದಾದರೆ ಇಕ್ಕಟ್ಟುಗಳು ಅದು ಮಾರ್ಪಡುವಂಥದ್ದಾಗ್ತದೆ, ನಮ್ಮ ಪರಿಸ್ಥಿತಿಗಳು ಅದು ಬದಲಾಗುವಂಥದ್ದಾಗ್ತದೆ. ಹಾಗಾಗಿ ಇವತ್ತು ನೀವು ಯಾವ ಇಕ್ಕಟ್ಟುಗಳಲ್ಲಿ, ಯಾವ ಬಂಧನದಲ್ಲಿ ನೀವು ಸಾಗಿ ಹೋಗ್ತಾ ಇದ್ದೀರೋ, ಯೇಸು ಸ್ವಾಮಿನ ನೋಡಿ ಇದೇ ಮುಂಜಾನೆಯಲ್ಲಿ ಕೂಗಿ ಹೀಗೆ ಹೇಳ್ರೆ, ದೇವರೇ ಎದ್ದು ಬಂದು ಸಹಾಯ ಮಾಡು, ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ರಕ್ಷಿಸು, ಬಿಡುಗಡೆ ಮಾಡು ಅಂತ ಪ್ರಾರ್ಥಿಸೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನ ಕೃಪೆಯ ನಿಮಿತ್ತ ಪ್ರಿಯ ಮಕ್ಕಳನ್ನು ನೀನು ವಿಮೋಚಿಸು, ಎದ್ದು ಬಂದು ಅವರಿಗೆ ಸಹಾಯ ಮಾಡು ಕರ್ತನೆ. ಅವರನ್ನು ನೀನು ಬಿಟ್ಟು ಬಿಡದಂತೆ, ಅವ್ರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಕೂಗುವಾಗ ನಿನ್ನವರಿಗೆ ಸಹಾಯ ಮಾಡು ಕರ್ತನೆ. ನಿನ್ನ ವಿಮೋಚನೆಯ ಹಸ್ತ, ನಿನ್ನ ಸಹಾಯದ ಹಸ್ತ, ಆ ನಿನ್ನ ಕೃಪೆ ಅವರ ಮೇಲೆ ಸುರಿಸಲ್ಪಡಲಿ ಅಂತ ಪ್ರಾರ್ಥಿಸ್ತೇನೆ. ಅವರ ಪರಿಸ್ಥಿತಿಗಳು ಇವತ್ತೇ ಬದಲಾಗಲಿ, ಅವ್ರನ್ನ ಆಶೀರ್ವದಿಸ್ರಿ. ನಿನ್ನ ಕೃಪೆ ಅವರನ್ನು ಆವರಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.